ಪಕ್ಷದಿಂದ ಬೆಂಗಳೂರು ನಗರ ಕಾರ್ಯದರ್ಶಿ ನಾಗರಾಜಗೌಡರು ಮಾತಾಡ್ತಾ ಇದ್ದೀನಿ. ಏನು ನಮ್ಮ ID ಕಾರ್ಡ್ ಹೋಲ್ಡರ್ ಅಂತ ನಮ್ಮ ಅಂಬರೀಷ್ ಅವ್ರದ್ದು ನಿಮ್ಮಲ್ ಶೋರೂಮಲ್ಲಿ ಸಮಸ್ಯೆ ಆಗಿತ್ತು. ಗಾಡಿಯನ್ನು ಬುಕ್ ಮಾಡೋ ಟೈಮಲ್ಲಿ ನಿಮಗೆ 1 ತಿಂಗಳಲ್ಲಿ ಗಾಡಿಯನ್ನು ಕೊಡ್ತೀವಿ ಅಂತ ಹೇಳಿ ಸತತವಾಗಿ 2.5 ತಿಂಗಳಾದ್ರೂ ಗಾಡಿಯನ್ನು ಕೊಟ್ಟಿರಲಿಲ್ಲ. ಆ ಲೋನು ಆಲ್ರೆಡಿ 2 ತಿಂಗಳಿಂದ ಲೋನ್ ಸ್ಟಾರ್ಟ್ ಆಗಿ ಹೋಗಿತ್ತು. ಗಾಡಿಯನ್ನು ಮೊನ್ನೆ ಕೊಟ್ಟಿದ್ದಾರೆ. ಇಲ್ಲಿ ವಿಮಲ್ ಶೋರೂಮ್ ಬಂದಂಥ ಸಂದರ್ಭದಲ್ಲಿ ಅವ್ರು ಏನಾದರೂ ಕೇಳಿದ್ವಿ, ನೋಡಿ ಸರ್ ಈ ಥರ ನಿಮ್ಮ ಸ್ಟಾಫು ನಾವು 15 ತಿಂಗಳಲ್ಲಿ ಗಾಡಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ 2.5 ತಿಂಗಳಾದರೂ ಕೂಡ ಗಾಡಿಯನ್ನು ಕೊಟ್ಟಿಲ್ಲ. ಇವಾಗ ಲೋನ್ ಎಲ್ಲಿಂದ ಕಟ್ತಾನೆ ಅವನು? ಬಡ್ಡಿ ಸಾಲ ಮಾಡೋದು ತೊಗೊಂಬಂದು ಇವತ್ತು ಲೋನೆಲ್ಲ ಬಡ ಚಾಲಕರು ಎಲ್ಲಿಂದ ಕಟ್ತಾರೆ ಅಂತ ಕೇಳೋಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಆಗಿರ್ಬೋದು ಮತ್ತು ಯಾರು ಇವರಿಗೆ ಗಾಡಿನ ಅಲರ್ಟ್ ಮಾಡಿದ್ರು ಅವರು ಕೂಡ ಇವತ್ತು ಅವ್ರ ಕೈಯಿಂದ 1.5 ತಿಂಗಳ EMIಯನ್ನು ಕಟ್ಟಿ ಕೊಡೋಂಥ ಕೆಲಸವನ್ನು ಆ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕ ಚಾಲಕರ ಒಕ್ಕೂಟ ಇವತ್ತು ಬಂದಂಥ ನಮ್ಮ ನಗರ ಪದಾಧಿಕಾರಿ ಮುರಳಿ ಅವರಾಗಿರ್ಬೋದು, ನಮ್ಮ ID ಕಾರ್ಡ್ ಹೋಲ್ಡ್ರು ಅನಿಲ್ ಅವರಾಗಿರ್ಬೋದು, ಹಾಗೆ ನಮ್ಮ ಅಂಬರೀಷ್ ಅವರಾಗಿರ್ಬೋದು, ಬಸೆ ಅವರು ಏನು 4 ಜನ ಬಂದು ಇವತ್ತು ಬನಶಂಕರಿ ತರ್ಸ್ಟೇದಲ್ಲಿರ್ತಕ್ಕಂಥ ವಿಮಲ್ ಶೋರೂಮಲ್ಲಿ ಇವತ್ತು ನ್ಯಾಯ ತರಿಸ್ಕೊಡೋಂಥ ಕೆಲಸ ಅಂಬರೀಷ್ ಅವ್ರಿಗೆ ಮಾಡಿದ್ದೀವಿ. ನಾವು ಕೇಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದಲ್ಲಿ ID ಕಾರ್ಡನ್ನು ಮಾಡಿಸ್ಕೊಳ್ಳಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇವತ್ತು ಒಂದು ID ಕಾರ್ಡಿಂದ 32,000 ಅವ್ರ EMI ಪ್ಲಸ್ ಇನ್ಶೂರೆನ್ಸಲ್ಲಿ ಸಮಸ್ಯೆ ಮಾಡಿದ್ರು 8,000 ಅವ್ರಿಗೆ ರಿಫಂಡನ್ನು ಮಾಡ್ತಾ ಇದ್ದಾರೆ. 40,000 ರೂಪಾಯಿನ ಇವತ್ತು ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಜಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಆ ಅಮೌಂಟನ್ನು ರಿಫಂಡನ್ನು ಕೊಡಿಸ್ತಾ ಇದ್ದೀವಿ. ಇಡೀ 31 ಜಿಲ್ಲೆ ಇರ್ತಕ್ಕಂಥ ದೊಡ್ಡ ಮಟ್ಟ ಸಂಘಟನೆ. ನಾವು ಕೇವಲ 100 ರೂಪಾಯಿಗೆ ಮೆಂಬರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ. ನಮ್ಮ ಎಲ್ಲ ಬಡ ಚಾಲಕರು ಇದನ್ನು ನಾವು ಅರಿವನ್ನು ಇಟ್ಕೋಬೇಕು. ನಮ್ಮ ಆಟೋ ಚಾಲಕರಾಗಿರ್ಬೋದು, ಇವತ್ತು ನಿಮ್ಮ ಆಟೋದ ಮೇಲೆ ಸ್ಟಿಕ್ಕರ್ ಆಗಿರಲಿ ಮತ್ತು ನಿಮ್ಮ ಕಾರ್ ಮೇಲೆ ಸ್ಟಿಕ್ಕರ್ ಹಾಕಲಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇಂಥ ಸಮಸ್ಯೆಗಳು ಬಂದಾಗ, ಸೀಸರ್ಗಳು ಹಿಡಿದಾಗ ಇವೆಲ್ಲ ಸಮಸ್ಯೆಗಳಾಯ್ತವೆ. ಅದರಿಂದ ಇವತ್ತು ಕರ್ನಾಟಕ ಚಾಲಕರ ಒಕ್ಕೂಟ ಇಡೀ 31 ಜಿಲ್ಲೆಯಲ್ಲೂ ಸತತವಾಗಿ ಕೆಲಸ ಮಾಡ್ತಾ ಬರ್ತಿದೆ. ಇವತ್ತು ಅಮಾಯಕರು ಚಾಲಕರು ಇವತ್ತು 40,000 ರೂಪಾಯಿನ ಇವತ್ತು ದೊಡ್ಡ ಅಮೌಂಟೇ, ಇದು ಕಮ್ಮಿயான ಅಮೌಂಟ್ ಅಲ್ಲ. ಇವತ್ತು ಎಲ್ಲ ಓರ್ಡು ಒಂದು 40,000 ದುಡಿಬೇಕು ಅಂದರೆ ಒಂದು 3 ಇಂದ 4 ತಿಂಗಳು ಬೇಕು ಅವನಿಗೆ. ಇವತ್ತು ಕಷ್ಟಪಟ್ಟು ಇವತ್ತು ಅವನಿಗೆ ಬರುವಾಗೈದ ಹಣವನ್ನು ಕರ್ನಾಟಕ ಚಾಲಕರು ಜಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಕೊಡಿಸೋಂಥ ಕೆಲಸವನ್ನು ಮಾಡಿದ್ದೀವಿ. ಯಾರ್ಯಾರು ID ಕಾರ್ಡನ್ನು ಮಾಡಿಸ್ಕೊಂಡಿಲ್ಲ, ಯಾರ್ಯಾರು ನಿಮ್ಮ ಗಾಡಿ ಮೇಲೆ ಸ್ಟಿಕ್ಕರನ್ನು ಹಾಕ್ಕೊಂಡಿಲ್ಲ, ದಯವಿಟ್ಟು ಹಾಕೋಂಥ ಕೆಲಸವನ್ನು ಮಾಡಿ. ಕರ್ನಾಟಕ ಚಾಲಕರ ಒಕ್ಕೂಟ ಸದಾ ಚಾಲಕರ ಬೆನ್ನೆಲುವಾಗಿ ನಿಂತಿದೆ. ಮತ್ತು ಬೆಂಗಳೂರಿಗೆ ಸೀಮಿತವಾಗಿಲ್ಲ, ಇಡೀ 31 ಜಿಲ್ಲೆಯಲ್ಲೂ ಕರ್ನಾಟಕ ಚಾಲಕರ ಒಕ್ಕೂಟ ಕೆಲಸ ಮಾಡ್ತಾ ಬರ್ತಿದೆ. ನಿಮ್ಮ ಕಷ್ಟ ಬಂದಾಗ ಮಾತ್ರ ಆ ಗ್ರೂಪ್ಗೆ ಬರೋಂಥ ಕೆಲಸವನ್ನು ಮಾಡಬೇಡಿ. ದಯವಿಟ್ಟು ಕರ್ನಾಟಕ ಚಾಲಕರ ಒಕ್ಕೂಟದ ID ಕಾರ್ಡು ಸ್ಟಿಕ್ಕರ್ನ ಹಾಕೋಂಥ ಕೆಲಸವನ್ನು ಮಾಡಬೇಕು. ಹಾಗೆ ನಮ್ಮ ಅಂಬರೀಷ್ ಅವರು ಎರಡು ಮಾತಾಡ್ತಾರೆ, ಮಾತಾಡೋದು. ಕರ್ನಾಟಕ ಚಾಲಕರ ಒಕ್ಕೂಟದಲ್ಲಿರುವ ಎಲ್ಲರಿಗೂ ನಮಸ್ಕಾರಗಳು. ಜಿ ನಾರಾಯಣಸ್ವಾಮಿ ಅಣ್ಣವ್ರಿಗೂ ನಮಸ್ಕಾರಗಳು. ಬೆಂಗಳೂರು ನಗರ ಕಾರ್ಯದರ್ಶಿಗಳಾದ ನಾಗರಾಜಗೌಡರು ನಮ್ಮ ಸಮಸ್ಯೆ ಶೋರೂಮಲ್ಲಿ ಏನು 2 ತಿಂಗಳ ಲೋನ್ ಇದೆ ಗಾಡಿ ಕೊಡದೆ ಇದು ಮಾಡ್ತಾಯಿದ್ರು. ಜಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಏನು ಶೋರೂಮಲ್ಲಿ ಗಾಡಿ ಇದು ಕೊಡದೆ ಇದು ಮಾಡ್ತಾಯಿದ್ರು, ಲೋನ್ ಅಮೌಂಟ್ ಕೊಡದೆ. ಇವಾಗ ನಾಗರಾಜಗೌಡರು ಬಂದು ಶೋರೂಮ್ಗೆ ಮಾತಾಡಿಸ್ಕೊಟ್ಟಿದ್ದಾರೆ. ಮುರಳಿ ಅವರು ಬಂದಿದ್ದರು, ಅವ್ರಿಗೆ ಕೂಡ ಧನ್ಯವಾದಗಳು. ಅನಿಲ್ ಅಣ್ಣ ಕೂಡ ಬಂದಿದ್ದಾರೆ, ಅವ್ರಿಗೆ ಕೂಡ ಧನ್ಯವಾದಗಳು. ಎಲ್ಲರೂ ID ಕಾರ್ಡ್ ಮಾಡಿಸ್ಕೊಳ್ಳಿ. ಎಲ್ಲೇ ಕಷ್ಟ ಆದರೂ ನಿಮಗೆ ಪರಿಹಾರ ಸಿಗುತ್ತೆ. ಏನೇ ಸಮಸ್ಯೆ ಇದ್ದರೂ ಬಗೆಹರಿಯುತ್ತೆ. ಎಲ್ಲರಿಗೂ ವಂದನೆಗಳು ಹೇಳ್ತಾ